ಕರ್ನಾಟಕ ರಾಜ್ಯಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ. 25 ದಿನಗಳು ಹೋಟೆಲ್ ಬಂದ್ ಆಗುತ್ತಾ? ಹೌದು ವೀಕ್ಷಕರೇ, ಬೆಂಗಳೂರು ಸೇರಿ ಅನೇಕ ಹೋಟೆಲ್ಗಳಲ್ಲಿ ಈಗ ಅಡುಗೆ ಮಾಡೋದೇ ಬಂದ್ ಮಾಡ್ತಾ ಇದ್ದಾರಂತೆ. ಪಿಜಿ, ಹಾಸ್ಟೆಲ್, ಕೈಗಾರಿಕೆಗಳ ಮೇಲೂ ಕೂಡ ಯುದ್ಧದ ಅಡ್ಡ ಪರಿಣಾಮ ಬಿದ್ದಿದೆ ಅಂತ ಹೇಳ್ಬಹುದು. ವೀಕ್ಷಕರೇ, ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಕೂಡ ಶುರುವಾಗಿದೆ, ಮತ್ತೊಂದು ಕಡೆಗೆ ಯುದ್ಧ ಮತ್ತಷ್ಟು ಭೀಕರವಾದ್ರೆ ಮತ್ತಷ್ಟು ಸಮಸ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸ್ಟೇಟ್ ಆಫ್ ಹಾರ್ಮೋಸ್ ಅಂದ್ರೆ ಜಲಸಂಧಿ ಇರಾನ್ ಅವರು ಬಂದ್ ಮಾಡಿದ್ದಕ್ಕೆಲ್ಲ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಕಚ್ಚಾ ತೈಲ ಬೆಲೆ ಏನಾಗುತ್ತೆ? ಹೌದು, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಕೊರತೆ ಭಾರತದಲ್ಲಿ ಶುರುವಾಗಿದ್ದು, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಏನೂ ಕೂಡ ತೊಂದರೆ ಇಲ್ಲ ಅಂತ. ಆದ್ರೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಮೊದಲು ಆದ್ಯತೆ ಕೊಡಿ ಅಂತ ಕಂಪನಿಗಳಿಗೆ, ಏಜೆನ್ಸಿಗಳಿಗೆ ಒಂದು ಸೂಚನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಹೋಟೆಲ್, ರೆಸ್ಟೋರೆಂಟ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಸದ್ಯಕ್ಕೆ ಬೆಂಗಳೂರು ಸೇರಿ ಅನೇಕ ಕಡೆಗೆ ರಾತ್ರಿಯಿಂದಲೇ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ವಿಳಂಬವಾಗಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಯಾಕಂದ್ರೆ 27ನೇ ಕಂತು ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು. ನೀವು ಕೂಡ ಪಡಿತರ ಚೀಟಿ, ರೇಷನ್ ಕಾರ್ಡು, BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಹೊಂದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಅಲ್ಲಿ BPL ಇದೆಯೋ APL ಇದೆಯೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಯುದ್ಧದ ಅಡ್ಡ ಪರಿಣಾಮ ಭಾರತದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಅಡುಗೆ ಎಣ್ಣೆ ಬೆಲೆ ಕೂಡ ಲೀಟರ್ ಮೇಲೆ 10 ರೂಪಾಯಿಯಷ್ಟು ಏರಿಕೆ ಕಾಣೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಆಗಿರಬಹುದು, ಅನಿಲ ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರಬಹುದು, ಬಂಗಾರ, ಬೆಳ್ಳಿ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಯುದ್ಧ ಪರಿಣಾಮ ಈಗ ಭಾರತದ ಮೇಲೆ ಕೆಲವು ಮದುವೆಗಳು ಕೂಡ ಮುಂದೂಡಿಸಲು ನಿರ್ಧಾರ ಮಾಡಲಾಗಿದೆ. ಒಂದು ಕಡೆಗೆ ಬಂಗಾರ, ಬೆಳ್ಳಿ ದರ ಏರಿಕೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಕೊರತೆ, ಅಡುಗೆ ಹೇಗೆ ಮಾಡ್ಬೇಕು ಹೇಳಿ ವೀಕ್ಷಕರೇ. ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬಂದಿರೋದ್ರಿಂದ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹಾಗೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ಗೃಹಲಕ್ಷ್ಮಿಯರು ವಿಡಿಯೋನ ನೋಡ್ತಾ ಇದ್ದಾರಂತ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಹಣ ಬಂದಿದೆಯಾ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ 26ನೇ ಕಂತು ನಿಮಗೆ ಬಂದಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡಲಿದ್ದೇವೆ ವೀಕ್ಷಕರೇ. ಬನ್ನಿ ಈಗ ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮೊದಲಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ನಂತರ ಗ್ಯಾಸ್ ಸಿಲಿಂಡರ್ ಕೊರತೆ ಮತ್ತು ಹೋಟೆಲ್ಗಳು ಯಾವಾಗಿಂದ ಬಂದಾಗುತ್ತೆ, ಮತ್ತೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಹೊಸ ನಿಯಮ ಏನು, ಎಲ್ಲವನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇವೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣವನ್ನ ರಿಲೀಸ್ ಕೂಡ ಮಾಡಲಾಗಿದ್ದು, ಈಗಾಗಲೇ 27ನೇ ಕಂತು ಹಣ ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬರೋದು ಶುರುವಾಗಿದೆ ಅಂತಾನೂ ಕೂಡ ಹೇಳ್ಬೋದು. 2,000 ರೂಪಾಯಿ 27ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಈಗಾಗಲೇ 28ನೇ ತಾರೀಕಿಗೆ ಹಣವನ್ನ ರಿಲೀಸ್ ಮಾಡಲಾಗಿತ್ತು. ಈಗ 13, 14ನೇ ತಾರೀಕಿನ ಒಳಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಅಕೌಂಟ್ಗೆ ಜಮೆ ಆಗಲು ಶುರುವಾಗ್ತಾ ಇದೆ. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮುಗಿದ ಬಳಿಕ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡಿಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಬಂದಿಲ್ಲ ಅಂದ್ರೂ ಕೂಡ ನೀವು ಚಿಂತೆ ಮಾಡಬೇಡಿ ವೀಕ್ಷಕರೇ. ಇನ್ನು 3 ರಿಂದ 4 ದಿನದಲ್ಲಿ ಎಲ್ಲಾ ಅಕೌಂಟ್ಗೂ ಕೂಡ ಹಣ ಕ್ಲಿಯರ್ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಹೇಳಬೇಕಂದ್ರೆ 27ನೇ ಕಂತು ಯಾವುದು, ಇಲ್ಲಿ ಸರ್ಕಾರ ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಹೇಳಿಲ್ಲ. ಹೌದು ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿರಲಿಲ್ಲ. ಅವಾಗ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ 25, 26ನೇ ಕಂತು ಹಣ ಅಂತ ಹೇಳ್ಬಿಟ್ರು. ನಂತರ ಈಗ 27ನೇ ಕಂತು ಅಂತಾನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ವರೆಗೂ ಹಾಕಿ ನಂತರ ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಹಾಕಿದ್ದಾರೆ. ಬಾಕಿದದ್ದು ಈಗ ಅಕ್ಟೋಬರ್ ತಿಂಗಳದ್ದು, ಇದು ನವೆಂಬರ್ ತಿಂಗಳದ್ದು, ಡಿಸೆಂಬರ್ ತಿಂಗಳದ್ದು ಅಂತ ರಾಜ್ಯ ಸರ್ಕಾರದಿಂದ ಇನ್ನೂ ಕೂಡ ಕನ್ಫರ್ಮೇಶನ್ ಬಂದಿಲ್ಲ. ಅಂದ್ರೆ ಯಾವ ತಿಂಗಳದ್ದು 27ನೇ ಕಂತು ಎಂಬುದು ಇನ್ನೂ ಕೂಡ ಅಧಿಕೃತವಾಗಿ ಒಂದು ಹೇಳಿಕೆ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಆದ್ರೆ 27ನೇ ಕಂತು, 28ನೇ ಕಂತು, 29ನೇ ಕಂತು ಈ ಮೂಲಕ ಕಂತಿನ ನಂಬರ್ ಮೂಲಕ ಹಣವನ್ನ ಹಾಕ್ತೀವಿ ಹೊರತು ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಇರಲ್ಲ ಅಂತಾನು ಕೂಡ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳಲಾಗಿದೆ. ಆದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈಗ 27ನೇ ಕಂತು ಹಣ ರಿಲೀಸ್ ಕೂಡ ಆಗಿದೆ ವೀಕ್ಷಕರೇ. ಮತ್ತೆ ಇಲ್ಲಿ ಬಿಜೆಪಿ ಅವರು, ವಿರೋಧ ಪಕ್ಷದವರು ಇಲ್ಲಿವರೆಗೂ 30 ಕಂತು ಹಾಕಬೇಕಿತ್ತು. ಅಂದ್ರೆ 60,000 ರೂಪಾಯಿ ನೀವು ಹಾಕಬೇಕಿತ್ತು. ಆದ್ರೆ
54,56,000 ರೂಪಾಯಿ ಹಾಕಿದ್ದೀರಿ, ಇನ್ನುಳಿದ ಹಣ ಯಾವಾಗ ಹಾಕ್ತೀರಿ ಅಂತಾನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಈ ಪ್ರಶ್ನೆಗೆ ರಾಜ್ಯ ಸರ್ಕಾರದಿಂದ ಯಾವ ಕಡೆ ಒಂದು ಉತ್ತರ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ. 30,000 ರೂಪಾಯಿ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಸಿಗಲಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ಭೀಕರ ದಾಳಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇರಾನ್ ದೇಶದವರು ಒಂದು ಜಲಸಂಧಿಯನ್ನ, ಹೋರ್ಮಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಾರೆ. ಭಾರತಕ್ಕೆ ಬರ್ತಾ ಇದ್ದ ಮತ್ತು ವಿದೇಶಗಳಿಗೂ ಕೂಡ ಅಲ್ಲಿಂದ ಬರ್ತಾ ಇದ್ದ ಎಲ್ಲ ಒಂದು ತೈಲ ಬಂದ್ ಆಗಿ ಹೋಗಿದೆ, ತೈಲ ವಿತರಣೆ ಬಂದ್ ಆಗಿ ಹೋಗಿದೆ ವೀಕ್ಷಕರೇ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ದೇಶದವರು ಕೂಡಲೇ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಬಿಡುಗಡೆ ಮಾಡಬೇಕು, ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಹಿಂದಕ್ಕೆ ಸರಿಬೇಕು, ಇಲ್ಲವಾದಲ್ಲಿ 20 ಪಟ್ಟು ಹೆಚ್ಚು ದಾಳಿ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡ್ತಾ ಬೆನ್ನಲ್ಲೇ ಈಗ ಮುಂದಿನ ಬರೋ ದಿನಗಳಲ್ಲಿ ಸರಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ವಿತರಣೆಗೂ ಕೂಡ ಒಂದು ಸಿಹಿ ಸುದ್ದಿ ಇಲ್ಲಿ ಕೊಟ್ಟಿರುವಂತದ್ದು. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ಗೆ ಇಲ್ಲ ತೊಂದರೆ. ಹೌದು, ಬುಕ್ ಮಾಡಿದ್ರೆ 2 ರಿಂದ 3 ದಿನದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಸಿಲಿಂಡರ್ ಬಂದ ನಂತರ ಮತ್ತೊಂದು ಸಿಲಿಂಡರ್ಗೆ ಕಾಯುವಿಕೆ 21 ದಿನದಿಂದ 25 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಒಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಆದ್ಯತೆ ಇಲ್ಲ. ಹೌದು, ದೇಶಾದ್ಯಂತ ವಾಣಿಜ್ಯ LPGಗೆ ಹಾಹಾಕಾರ ಆರಂಭವಾಗಿದೆ. ಗ್ಯಾಸು ಇಲ್ಲ, ಊಟನೂ ಕೂಡ ಸಿಗಲ್ಲ. ಬೆಂಗಳೂರು ಸೇರಿ ಅನೇಕ ಹೋಟೆಲ್ಗಳಲ್ಲಿ ಅಡುಗೆ ಬಂದಾಗಿದೆ. ಕೇವಲ ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ, PG, ಹಾಸ್ಟೆಲ್, ಕೈಗಾರಿಕೆಗಳ ಮೇಲೂ ಕೂಡ ಯುದ್ಧದ ಅಡ್ಡ ಪರಿಣಾಮ ಬಿದ್ದಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. LPG ಸಿಲಿಂಡರ್ಗಳ ಕೊರತೆಯಿಂದಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹೋಟೆಲ್ಗಳು ಬಹುತೇಕ ಬಂದ್ ಆಗಿ ಅನ್ನಕ್ಕಾಗಿ ಪರದಾಡೋ ಪರಿಸ್ಥಿತಿ ತಲೆದೋರಲಿದೆ. ಕೇಂದ್ರ ಸರ್ಕಾರ ಕೂಡಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಗಳನ್ನ ವಿತರಣೆ ಮಾಡಬೇಕು, ಇಲ್ಲವಾದಲ್ಲಿ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಇರೋ ಒಂದು ಗ್ಯಾಸ್ ಗಳನ್ನ ಯಾವ ತರ ನಿಯಮಿತವಾಗಿ ಬಳಸಬಹುದು ಅಂದ್ರೆ, ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಈಗಾಗಲೇ ಬೋರ್ಡ್ ಗಳನ್ನ ಹಾಕಲು ಪ್ರಾರಂಭ ಮಾಡಿದ್ದಾರೆ. ಪೂರಿ ಆಗಿರ್ಬೋದು, ಮಿರ್ಚಿ ಆಗಿರ್ಬೋದು, ಎಣ್ಣೆಯಲ್ಲಿ ಕರಿಯುವಂತ ವಸ್ತುಗಳನ್ನ ಈಗ ಕೂಡಲೇ ಬಂದ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಎಲ್ಲ ಗ್ಯಾಸ್ ಜಾಸ್ತಿ ಬೇಕು, ಒಲೆ ಜಾಸ್ತಿ ಬೇಕು. ಹೀಗಾಗಿ ಈ ಒಂದು ತಿನ್ನೋ ಒಂದು ಪದಾರ್ಥಗಳನ್ನ ಒಂದು ಅಂಗಡಿಗವರು ಬಂದ್ ಮಾಡ್ತಾ ಇದ್ದಾರೆ. ಅಂದ್ರೆ ರೆಡಿ ಫುಡ್ ಅಂದ್ರೆ ಯಾವ ತರ ಅನ್ನ ಸಾಂಬಾರ್ ಆಗಿರ್ಬೋದು, ಚಪಾತಿ ಪಲ್ಯ ಆಗಿರ್ಬೋದು, ಇದನ್ನ ಮಾತ್ರ ಒಂದು ಕೊಡೋದಕ್ಕೆ ಉಪ್ಪಿಟ್ಟು, ಶಿರಾ, ಈ ತರ ಒಂದು ಟಿಫಿನ್ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ವೀಕ್ಷಕರೇ. ಈಗಾಗಲೇ ಮೆನುಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಮೆನುದಲ್ಲಿ ಬೆಲೆ ಕೂಡ ಏರಿಕೆ ಮಾಡಲು ಹೋಟೆಲ್ ಮಾಲೀಕರು ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ 3,500 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ಅಂತೆ. ಗ್ಯಾಸ್ಗಾಗಿ ಹೋಟೆಲ್ಗಳು ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಕಾಳಸಂತೆಯಲ್ಲಿ ದಂಧೆಕೋರರು ಈ ಒಂದು ಗ್ಯಾಸ್ ಸಿಲಿಂಡರ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅಗತ್ಯ ವಸ್ತುಗಳ ಕಾಯ್ದೆ, ಎಸ್ಮಾ ಕಾಯ್ದೆ ಕೂಡ ಜಾರಿಗೆ ಇಲ್ಲಿ ಬಂದಿರುವಂತದ್ದು. ನಮ್ಮ ದೇಶದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ವೃತ್ಯವಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಮಂಗಳವಾರ ಈಗಾಗಲೇ ಒಂದು ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಮಾಡಿದೆ. ಈ ಮೂಲಕ ಎಲ್ಲ ರಿಫೈನರಿ, ಪೆಟ್ರೋಕೆಮಿಕಲ್ ಘಟಕಗಳು LPG ಉತ್ಪಾದನೆ ಹೆಚ್ಚಿಸಬೇಕು ಹಾಗೂ ಹೈಡ್ರೋಕಾರ್ಬನ್ ಗ್ಯಾಸ್ ಅನ್ನ LPG ತಯಾರಿಸುವ ಉದ್ದೇಶಕ್ಕೆ ಬಳಸಬೇಕು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಒಂದು ಮಾಹಿತಿ ಕೊಟ್ಟಿದೆ. ಇನ್ನು ಬೇಕಾಬಿಟ್ಟಿ ಬೆಲೆಯನ್ನ ಏರಿಕೆ ಮಾಡಿದ್ದಾದಲ್ಲಿ ಅವರ ಮೇಲೆ ಕೇಸ್ ಕೂಡ ಹಾಕೋದಾಗಿ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬೆಂಗಳೂರಲ್ಲಿ 30% ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಕೂಡ ಇದೆ. ಬೇಡಿಕೆ ಎಷ್ಟು ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಕಟ್ಟಿಗೆ ಬಳಕೆ, ಮೆನು ಕಡಿತಕ್ಕೆ ಹೋಟೆಲ್ಗಳು ಕೂಡ ಚಿಂತನೆಯಲ್ಲಿ ಮಾಡ್ತಾ ಇದ್ದಾವೆ. ಇನ್ನು ಕೇಂದ್ರ ಸರ್ಕಾರವೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕಂಪೇರ್ ಮಾಡಿದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಮೊದಲು ಆದ್ಯತೆ ಅಂತ ಹೇಳೋದರ ಮೂಲಕ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಮತ್ತೆ ಶಾಕ್ ಅಂತಾನೆ ಹೇಳ್ಬೋದು. ಹೋಟೆಲ್ ಮಾಲೀಕರಿಗೂ ಕೂಡ ಶಾಕ್ ಕೊಟ್ಟಂತಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನಿಮ್ಮ ಅನಿಸಿಕೆ ಬೇಗನೆ ನೀವು ಕಮೆಂಟ್ ಮಾಡಿ. ಮತ್ತೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಕೆಲವೇ ಒಂದು ದಿನಗಳಲ್ಲಿ ಇಂದಿರಾ ಕಿಟ್ ಜನರ ಕೈಗೆ ಸೇರಲಿದೆ. ಹೌದು, ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ನಿರ್ಧಾರವನ್ನೇ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಒಂದು ಬದಲಾವಣೆ ಅಂತ ಹೇಳ್ಬೋದು. ಇನ್ ಮುಂದೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಇರೋದಿಲ್ಲ. ಹೌದು, ಇಷ್ಟು ವರ್ಷ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇತ್ತು. ಕರ್ನಾಟಕ ಸರ್ಕಾರದಿಂದ ಹೆಚ್ಚುವರಿ 5 ಕೆಜಿ ಅಕ್ಕಿ ಕೊಟ್ಟು ಟೋಟಲ್ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಆದ್ರೆ ಜನರು ಆ ಒಂದು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು, ಹಣಕ್ಕೋಸ್ಕರ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು. ಈಗ ಅಂತವರ ವಿರುದ್ಧವೂ ಕೂಡ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲದೆ ವೀಕ್ಷಕರೇ, ಇನ್ ಮುಂದೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯ ಅಕ್ಕಿಯನ್ನ ವಿತರಣೆ ಮಾಡೋದಿಲ್ಲ. ಕೇಂದ್ರ ಸರ್ಕಾರದಿಂದ ಮಾತ್ರ ಅಕ್ಕಿ ಜನರ ಕೈಗೆ ಸೇರಲಿದೆ. ಆದ್ರೆ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಎಲ್ಲ BPL ಚೀಟಿ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಹೆಚ್ಚುವರಿ 5 ಕೆಜಿ ಬದಲಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳೊಳಗೊಂಡ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇಂದಿರಾ ಕಿಟ್ ನಲ್ಲಿ ತೊಗರಿ ಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ ಹಾಗೂ ಉಪ್ಪು ಕೂಡ ಇರಲಿದೆ ಅಂತ ಘೋಷಣೆ ಮಾಡಲಾಗಿದೆ. 1,26,00,000 ಫಲಾನುಭವಿಗಳಿಗೆ ಈ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. 2.5 ಕೆಜಿ, 5 ಕೆಜಿ ಹಾಗೂ 7.5 ಕೆಜಿ.
3 ಕಿಟ್ಗಳನ್ನ ಈಗಾಗಲೇ ರಾಜ್ಯ ಸರ್ಕಾರದಿಂದ ತಯಾರಿಸಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕಚ್ಚಾ ತೈಲ ಪ್ರಭಾವ ಏನಾಗುತ್ತೆ? ಹೌದು, ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇರಾನ್ ಅವರು ಸ್ಟೇಟ್ ಆಫ್ ಹಾರ್ಮಜ್ ಅನ್ನ ಜಲಸಂಧಿಯನ್ನ ಬಂದ್ ಮಾಡಿದ್ದಾರೆ. ಈ ಬಂದ್ ಮಾಡಿದ್ದಕ್ಕೆ, ಈ ಒಂದು ಜಲಸಂಧಿ ಬಂದ್ ಆಗಿದ್ದಕ್ಕೆ ಅನಿಲದ ಶಾರ್ಟೇಜ್ ಬಿದ್ದಿದೆ. ಆದ್ರೆ ಕಚ್ಚಾ ತೈಲ ಶಾರ್ಟೇಜ್ ಇನ್ನೂ ಕೂಡ ಇಲ್ಲ. ಹೌದು ವೀಕ್ಷಕರೇ, ಕಚ್ಚಾ ತೈಲ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ನೀವು ಕೂಡ ಪೆಟ್ರೋಲ್ ಡೀಸೆಲ್ ವಾಹನ ಹೊಂದಿದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಾಗಿಲ್ಲ. ಎದಕ್ಕಂದ್ರೆ ಇಲ್ಲಿ ನೋಡಿ, $120 ಆಗಿತ್ತು ಕಚ್ಚಾ ತೈಲ, ಆದ್ರೆ ಮತ್ತೆ ಈಗ ಇಳಿಕೆ ಆಗಿದೆ. ಎದಕ್ಕಂದ್ರೆ ಸಪ್ಲೈ ಮತ್ತೆ ಶುರು ಆಗಿರ್ಬೋದು. ಹೀಗಾಗಿ ಮತ್ತೆ ಈ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿತ್ತು, ಆದ್ರೆ ನಂತರ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ. ಮತ್ತೆ ಈಗ ಅದೇ ಸ್ಥಿತಿಗೆ ಬರ್ತಾ ಇದೆ. ಕಚ್ಚಾ ತೈಲಕ್ಕಂದ್ರೂ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಡೀಸೆಲ್ ಕೊರತೆ ಕೂಡ ಭಾರತದಲ್ಲಿ ಇಲ್ಲ ಅಂತ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನೂ ಕೂಡ ಆಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ನಾವು ಅಂದಾಜು ಮಾಡಬಹುದು. ಮುಂದೆ ಏನಾಗುತ್ತೋ ಎಲ್ಲ ಕೂಡ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ಅಂತೂ ಏರಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಯುದ್ಧ ಪರಿಣಾಮ ಭಾರತದ ಮೇಲೆ ನೇರವಾಗಿ ಆ ಗ್ಯಾಸ್ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆಗಿರ್ಬೋದು. ಈಗ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ. ಅಡುಗೆ ಎಣ್ಣೆ ಬೆಲೆ ಕೂಡ ಲೀಟರ್ ಮೇಲೆ $5 ಅಷ್ಟು ಇಲ್ಲಿ ಏರಿಕೆ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಬಂಗಾರ ಬೆಳ್ಳಿ ದರ ಎಷ್ಟು ಏರಿಕೆ ಆಗಿದೆ? ಈ ಒಂದು ಯುದ್ಧದ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ದಿನೇ ದಿನೇ ಏರಿಕೆ ಆಗ್ತಾ ಇದ್ದು ಈಗ ಮತ್ತೆ $1,000 ಅಷ್ಟು ಏರಿಕೆ ಕಂಡಿದೆ. 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ 24 ಕ್ಯಾರೆಟ್ $930 ಅಷ್ಟು ಏರಿಕೆ ಕಂಡಿದೆ 10 ಗ್ರಾಮ್ ಮೇಲೆ ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಬೆಲೆ ಆದ್ರೂ ಎಷ್ಟು? ನಿನ್ನೆ $1,62,380 ಇತ್ತು. ಇವತ್ತು $1,63,310, $930 ಏರಿಕೆ ಆಗಿದೆ. ಇನ್ನು ಎರಡನೇದಾಗಿ ಬೆಳ್ಳಿ ಬೆಲೆ ಬಗ್ಗೆ ಹೇಳೋದಾದ್ರೆ ಬೆಳ್ಳಿ ಕೂಡ $10,000 ಏರಿಕೆ ಆಗೋದ್ರ ಮೂಲಕ $2,80,000 ಇದ್ದದ್ದು $2,90,000 ಆಗಿದೆ 1 kg ಮೇಲೆ. ಬೆಳ್ಳಿ ದರವೂ ಕೂಡ ಏರಿಕೆ ಆಗಿದೆ. ಬಂಗಾರ ದರವೂ ಕೂಡ ಕಳೆದ 3 ದಿನಗಳಿಂದ ಏರಿಕೆ ಆಗ್ತಾ ಇದೆ. ಇದು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಶಾಕಿಂಗ್ ಸುದ್ದಿ. ನಿಮ್ಮ ಪ್ರಕಾರ 10 ಗ್ರಾಮ್ ಬಂಗಾರ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.